ಇವತ್ತು ನಾನು ಡೆವಿಲ್ ನೋಡಿದೆ. ಈ ಸಿನಿಮಾದಲ್ಲಿ ಡೇರ್ ಆ್ಯಂಡ್ ಡೆವಿಲ್ ಓನ್ಲಿ ದರ್ಶನ್. ರಾಮನವನೇ, ರಾವಣನವನೇ, ಕೃಷ್ಣನವನೇ, ಕಂಸನವನೇ. ಇದು ಫ್ಯಾನ್ಗೆ ಏನು ಮಾಡ್ತಿದ್ದ ಸಿನಿಮಾ. ತುಂಬ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಇವತ್ತು ದರ್ಶನ್ ಇಲ್ಲ ಅಂತ ಒಂದೇ ಒಂದು ಕೊರತೆ ಬಿಟ್ಟರೆ ಫುಲ್ ಎಂಟರ್ಟೈನ್ಮೆಂಟು. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾಗೆ ರಾಮನು ಅವರೇ, ರಾವಣನವರೇ, ಕೃಷ್ಣನವನೇ, ಕಂಸನವನೇ. ಇದೊಂದು ಒಳ್ಳೆ ಕೊಟ್ಟಿದ್ದಾರೆ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ದರ್ಶನ್ ಇಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಲಾಸ್ಟಲ್ಲಿ ಹೇಳ್ಬಿಟ್ಟು ಕನ್ಫ್ಯೂಸ್ ಕೊಟ್ಟಾರೆ, ನೀನು ದೇವಿಲ್ಲ ದೇವರ. ಒಬ್ಬ ಮನುಷ್ಯನಲ್ಲಿ ಯಾವಾಗಲೂ ಎರಡು ಇರ್ತದೆ, ಒಳ್ಳೆ ನೋಡ್ತಾರೆ, ಕೆಟ್ಟ ನೋಡಿದೆ. ಅದು ಕಾಲ ಬಂದಾಗ ಯಾವ ರೀತಿ ಆಗುತ್ತೆ. ಇಟ್ಸ್ ವೆರಿ ಗುಡ್ ಮೂವಿ. ತುಂಬ ಎಂಜಾಯ್ ಮಾಡೋ ಮೂವಿ. ಪ್ರತಿಯೊಬ್ಬರು ನೋಡಿ ಎಂಜಾಯ್ ಮಾಡಿ. ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಇದೆ, ಚೆನ್ನಾಗಿದೆ. ದರ್ಶನ್ ಮೂವಿ ಡೋಂಟ್ ಮಿಸ್ ಡೆವಿಲ್. ಇವತ್ತು ದರ್ಶನ್ ಇಲ್ಲ ಅಂತ ಒಂದೇ ಒಂದು ಹೋಗ್ಬಿಟ್ರೆ ಪಿಕ್ಚರ್ ಅಭಿಮಾನಿಗಳು, ಫ್ಯಾನ್ಸು ಚೆನ್ನಾಗಿದೆ. ಹೇಳೋದಲ್ಲ, ಸಿನಿಮಾ ನೋಡ್ಬೋದು. ಯಾರು ಹೇಳ್ದಂಗ ತುಂಬ ಚೆನ್ನಾಗಿದೆ ಸಿನಿಮಾ. ಇಷ್ಟ ಆಗುತ್ತೆ. ನಾನೊಬ್ಬ ಸಿನಿಮಾ ಪ್ರೇಕ್ಷಕ. ನಾನು ಎಲ್ಲ ಭಾಷೆ, ಎಲ್ಲ ಸಿನಿಮಾಗಳು ನೋಡ್ತೀವಿ, ಎಲ್ಲ ಸಿನಿಮಾ ಪ್ರೀತಿಸ್ತೀನಿ. ನಾವೇನು ಮಾಡಬೇಕು, ನಾವು ಯಾವ ರೀತಿ ಸಿನಿಮಾಗಳು ಮಾಡಬೇಕು ಯೋಚನೆ ಮಾಡ್ತೀವಿ. ಸಿನಿಮಾ ನೋಡಿದಾಗ ಇದು ಪೈಸಾ ವಸೂಲಿ ಸಿನಿಮಾ ಅಂತ ಹೇಳಕ್ಕೆ ಸರ್. ಈ ಸಿನಿಮಾ ಏನು ನಮ್ಮ ನಿರ್ದೇಶಕರು ಮಾಡಿದ ಪ್ರಕಾಶ್ ಅವರು, ಅವ್ರ ಕಾಸು ವಸೂಲಿ ಆಗುತ್ತೆ, ಅಭಿಮಾನಿ ಖುಷಿ ಆಗುತ್ತೆ. ಸಿನಿಮಾ ಚೆನ್ನಾಗಿದೆ. ಆಮೇಲೆ ಎಲ್ಲ ಚಿತ್ರಮಂದಿರಗಳು ತುಂಬ ದಿನಗಳ ನಂತರ ಓಪನ್ ಆಗಿದೆ. ತುಂಬ ಚಿತ್ರಗಳು ಕ್ಲೋಸ್ ಆಗಿಬಿಟ್ಟಿದೆ. ಈ ಥರ ಸಿನಿಮಾಗಳು ಬರ್ತಾ ಇರಬೇಕು. ದರ್ಶನ್ ಅವ್ರು ದಯವಿಟ್ಟು ಬೇಗ ಆ ಭಗವಂತ ನ್ಯಾಯಾಲಯನ ತೀರ್ಮಾನ ಕೊಟ್ಟರೆ ಬೇಗ ಬಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ. ಇನ್ನೂ ಹೆಚ್ಚು ಸಿನಿಮಾಗಳು ಕನ್ನಡದಲ್ಲಿ ಬರಲಿ. ದರ್ಶನ್ ಅವ್ರು ವರ್ಷಕ್ಕೆ 2-3 ಮಾಡಲಿ. ಎಲ್ಲ ಹೀರೋಗಳು 2-3 ಮಾಡಲಿ. ಒಳ್ಳೊಳ್ಳೆ ಸಿನಿಮಾ ಕೊಡಲಿ. ಎಲ್ಲ ಪ್ರತಿಯೊಬ್ಬರಿಗೂ ಫ್ಯಾನ್ಸ್ಗೂ ಇದೇ ರೀತಿ ಎಲ್ಲ ಹೀರೋಗಳು ಒಳ್ಳೆಯದಾಗಿ. ಥ್ಯಾಂಕ್ ಯು. ಅದು ಬಾಸ್ ಫ್ಯಾನು ದಾಸ ಆಗಿದ್ದು, ನಾನು ಪ್ರೊಡ್ಯೂಸ್ ಮಾಡಿದ್ದು ಬಾಸ್ ಆಗ್ಬೋದು ಅಂದರೆ ಅವ್ರ ಫ್ಯಾನಾಗಿ ಸಿನಿಮಾ ಮಾಡಿದ್ದು. ಈ ಫಸ್ಟ್ ಶೋ ಬಂದಿರೋದು. ಈ ಸಿನಿಮಾದು ನಾನು ಹೇಳೋದು ಒಂದೇ ಲೈನ್ ಏನು ಅಂದರೆ, ಬಾಸ್ ಸೆಲೆಬ್ರಿಟೀಸ್ಗೆ ಡೆವಿಲ್ ಒಂದು ಫೆಸ್ಟಿವಲ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.